ಡಿವನ್ ಕಾನ್ವೆ ಬಿಟ್ರೆ ದುಬೆ ಸ್ವಲ್ಪ ಬಿಟ್ರೆ ಬೇರೆ ಯಾರೂ ಅಲ್ಲಿ ಒಬ್ಬ ಪ್ಲೇಯರ್ ಸೀಮಿತವಾಗಿ ಯಾರೂ ನನ್ನ ಟೀಮ್ಗೆ ಆಡ್ತೀನಿ ಅನ್ನೋ ಒಂದು ಸೀನಿಯರಿಟಿ ತಗೊಳ್ತಾ ಇಲ್ಲ. ನೋಡಿ ಗಾಯಕ್ವಾಡು ತುಂಬಾ ನೋಡಿದ್ವಿ, ಎಷ್ಟು 4-5 ಮ್ಯಾಚ್ ಆಡಿದ್ದಾರೆ. ಈ ಒಂದು ಮ್ಯಾಚಲ್ಲಿ ಏನೋ 50+ ಬಿಟ್ರೆ ಬೇರೆ ಮ್ಯಾಚಲ್ಲಿ ಎಲ್ಲೂ ಸ್ಕೋರೇ ಮಾಡಿಲ್ಲ ಆತ. ಅದು ಎಲ್ಲೋ ಒಂದ್ ಕಡೆ ಟೀಮ್ಗೆ ಹೊಡ್ತಾ ಕೊಡ್ತಾ ಇದೆ. ನೋಡಿ ಸ್ಟ್ರಾಂಗ್ ಆಗಿ ಏನೋ ಪವರ್ ಪ್ಲೇ ರನ್ ಬಂತ, ಆಲ್ಮೋಸ್ಟ್ ಏನೋ ಒಂದು ನಿಯರ್ ಬೈ ರೂಮ್ ಹೋಗ್ತದೆ. ಇದು KKR ನೋಡಿ, ನಿನ್ನೆ ಅಷ್ಟೇ KKR 90 ಚಿಲ್ಲರ ಪವರ್ ಪ್ಲೇ ಸ್ಕೋರ್ ಆಯ್ತು, ಆದ್ರೂ ಅವ್ರು 4 ರನ್ನಿಂದ ಸೋತ್ರು. ಅದೇನಾದ್ರೂ ಒಂದ್ ಒಳ್ಳೆ ಮಿಡ್ಲಲ್ಲಿ ಏನಾದ್ರು ಸ್ಟ್ರಾಂಗ್ ಆಗಿ ಕಂಬ್ಯಾಕ್ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲಿ ಅವರು 18-19 ಅವ್ರಿಗೆ ಕ್ಲೋಸ್ ಮಾಡಿರೋರು ಮ್ಯಾಚ್ ರನ್. ಇದು ಪಂಜಾಬಲ್ಲೂ ಹಂಗೆ ಆಗ್ತಾ ಇದೆ. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ CSK ಇದು ಎಲ್ಲಿ ಕೊರತೆ ಕಾಡ್ತಾ ಇದೆ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಬ್ಯಾಟಿಂಗ್ ಅಲ್ಲಿ ತುಂಬಾ ಕೊರತೆ ಕಾಣ್ತಾ ಇದೆ. ಫಾರಿನ್ ಪ್ಲೇಯರ್ ಇದ್ದಾರೆ, ಡಿವನ್ ಕಾನ್ವೆ ಇದ್ದಾರೆ, ರಚನ್ ರವೀಂದ್ರ ಇದ್ದಾರೆ, ಬೌಲಿಂಗ್ ಅಲ್ಲಿ ನೂರ್ ಅಹಮದ್ ಇದ್ದಾರೆ. ಬ್ಯಾಟಿಂಗ್ ಅಲ್ಲಿ ಬೇಕೇ ಬೇಕು, ಒಬ್ಬ ಬಿಗ್ ಹಿಟ್ಟರ್ ಬೇಕೇ ಬೇಕು. ಆಲ್ಮೋಸ್ಟ್ ಅಲ್ಲಿ ನೀವು ದುಬೆ ಮೇಲೆ ಯಾವಾಗ್ಲೂ ನೀವು ಫೋಕಸ್ ಮಾಡ್ತೀರಾ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅವ್ರನ್ನ ತಗೊಳ್ತೀರಾ ಅಂತಂದ್ರೆ ಅದು ಎಲ್ಲೋ ಮೈನಸ್ ಆಗ್ತಾ ಹೋಗುತ್ತೆ. ಒಬ್ಬ ಪ್ಲೇಯರ್ ಆನ್ ಫೀಲ್ಡ್ ಅಲ್ಲಿ ಫೀಲ್ಡ್ ನ ಅರ್ಥ ಮಾಡ್ಕೊಳ್ಳುವಂತ ಪ್ಲೇಯರ್ ಬೇಕೇ ಬೇಕು.